ವಿಶ್ವವಾಣಿ ದೇಗುಲ ದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಬಾರಿ ನಾವು 2000 ಇತಿಹಾಸವುಳ್ಳಂಥ ದೇವಸ್ಥಾನಕ್ಕೆ ಬಂದಿದ್ದೀವಿ. ಯಾವುದಪ್ಪ ಅಂದರೆ ಬೆಂಗಳೂರಿನಲ್ಲೇ ಇರುವಂತಹ ಹುಳಿಮಾವು, ಈ ಬನ್ನೇರುಘಟ್ಟ ಸಮೀಪ ಇಲ್ಲಿರುವಂತಹ ಆದಿಚುಂಚನಗಿರಿ ಮಹಾಸಂಸ್ಥಾನ ಶಾಖಾ ಮಠ ಶ್ರೀ ರಾಮಲಿಂಗೇಶ್ವರ ಗುಹಾಂತರ ದೇವಸ್ಥಾನಕ್ಕೆ ನಾವಿತ್ತು ಬಂದಿದ್ದೇವೆ. ಬನ್ನಿ ಹಾಗಾದರೆ ಈ ದೇವಸ್ಥಾನದ ವಿಶೇಷತೆ ಏನು, ಹಿನ್ನೆಲೆ ಏನು ಅನ್ನೋದನ್ನು ನೋಡ್ಕೊಂಡು ಬರೋಣ. ಸಾವಿರಾರು ವರ್ಷ ಇತಿಹಾಸವುಳ್ಳ ದೇವಸ್ಥಾನ. ಇದು ನೈಸರ್ಗಿಕವಾದ ಒಂದೇ ಬಂಡೆ ಅಡಿಯಲ್ಲಿ ನಿರ್ಮಿತವಾದ ದೇವಸ್ಥಾನ. ಇದು ವಿಶಾಲವಾದ ದೇವಸ್ಥಾನ, ಶಾಂತಿಯುತವಾದ ಹಾಗೂ ತಂಪಾದ ದೇವಸ್ಥಾನ. ಇದರ ಅಡಿಯಲ್ಲಿ ಎಷ್ಟೋ ಮಂದಿ ಬಂದು ಧ್ಯಾನವನ್ನು ಮಾಡ್ತಾರೆ, ಪೂಜೆಗಳನ್ನ ಸಲ್ಲಿಸ್ತಾರೆ. ಇನ್ನು ಬನ್ನಿ, ಅಲ್ಲಿ ದೇವಸ್ಥಾನ ಇದೆ, ಅದರ ದರ್ಶನವನ್ನು ಮಾಡ್ಕೊಂಡು ಬರೋಣ. ವೀಕ್ಷಕರೇ, ಇಲ್ಲಿ ನಿಮಗೆ ಮತ್ತೊಂದು ವಿಶೇಷತೆಯನ್ನು ನೋಡಬಹುದು.
ಯಾವುದೇ ಭೇದ ಭಾವ ಇರಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಇತ್ತ ಹರನ ಪರಿವಾರ ಅತ್ತ ಹರಿಯ ಪರಿವಾರವನ್ನು ಇರಲಾಗಿದೆ. ಇತ್ತ ಶಿವ ಮತ್ತು ನಂದಿ, ಅತ್ತ ರಾಮ ಸೀತೆಯ ಪರಿವಾರವನ್ನು ನೀವು ನೋಡಬಹುದು. ಇದೇ ಮೊದಲೇ ಬಾರಿಗೆ ನಾನು ಕೂಡ ನೋಡ್ತಾ ಇರೋದು ಒಂದೇ ದೇವಸ್ಥಾನದಲ್ಲಿ 2 ಪರಿವಾರ ಹರ ಹರಿಯ ಇರುವಂಥದ್ದು. ಬನ್ನಿ, ಕಾಶಿಗೆ ಹೋಗುವಂಥ ಒಂದು ಸುರಂಗ ಮಾರ್ಗ ಇದೆ, ಅದನ್ನು ನೋಡ್ಕೊಂಡು ಬರೋಣ. ಇದು ನೋಡಿ, ಮೊದಲು ಆಗಿದ್ದ ಸ್ವರ್ಣ ಅಲಂಕಾರದ ಒಂದು ಪ್ರತಿಮೆ ಅವಾಗಿದ್ದಂಥದ್ದು ಭಾವಚಿತ್ರ ನೋಡ್ತಾ ಇರ್ಬೋದು. ಶಿವನಿಗೆ ಸ್ವರ್ಣ ಅಲಂಕಾರ ಮಾಡಿರುವಂಥದ್ದು. ಇನ್ನು ಇತ್ತ ಬಂದರೆ ಶಿವನಿಗೆ ವೀಳ್ಯದೆಲೆಯಿಂದ ಅಲಂಕಾರ ಮಾಡಿದ್ದಾರೆ. ಎಷ್ಟು ಸುಂದರವಾಗಿ ಅಲಂಕಾರ ಮಾಡಿದ್ದಾರೆ. ಇಡೀ ವೀಳ್ಯದೆಲೆಯಿಂದ ಅಲಂಕಾರ ಮಾಡಿರುವಂಥದ್ದು 2021ರಂದು ಇದಾಗಿರುವಂಥದ್ದು. 8/11/2021ರಂದು ಶಿವನಿಗೆ ಸಂಪೂರ್ಣವಾಗಿ ವೀಳ್ಯದೆಲೆಯಿಂದ ಅಲಂಕಾರ ಮಾಡಿರುವಂಥದ್ದು. ಇಲ್ಲಿ ಸಂಪೂರ್ಣವಾಗಿ ಹಣದಿಂದ ಅಲಂಕಾರ ಮಾಡಿದ್ದಾರೆ. ಇತ್ತ ಕೂಡ ನವಿಲ್ಗರಿಯಿಂದ ಅಲಂಕಾರ ಎಷ್ಟು ಸುಂದರವಾಗಿ ಮಾಡಿರುವಂಥದ್ದು ನೀವು ನೋಡ್ದು. ಎಲ್ಲರೂ 2021ರಂದೇ ಆಗಿರುವಂಥದ್ದು. ಇಲ್ಲಿ ಇತ್ತ ನವಿಲ್ಗರೆ ಅಲಂಕಾರ ಮಾಡಿದ್ದಾರೆ. ಇತ್ತೆ ಕಬ್ಬಿನಿಂದ ಅಲಂಕಾರ ಮಾಡಿದ್ದಾರೆ. ಒಂದೊಂದು ರೀತಿಯಾಗಿ ಅಲಂಕಾರ ಮಾಡಿರುವಂಥದ್ದು ನೀವು ನೋಡ್ತಾ ಇರ್ಬೋದು. ಇದು ನಾಗವಲ್ಲಿ ದಳ ಅಲಂಕಾರ 2017ರಲ್ಲಿ ಆಗಿರುವಂಥದ್ದು. ಇದು ಕೂಡ ಒಂದು ಕಡಲೆಕಾಯಲ್ಲಿ ಮಾಡಿರುವಂತಹ ಅಲಂಕಾರ. ಬನ್ನಿ, ನಾವಿನ್ನು ಸುರಂಗ ಮಾರ್ಗದ ಕಡೆಗೆ ಹೋಗೋಣ. ಇದೇ ನೋಡಿ ಕಾಶಿಗೆ ಹೋಗುವಂತಹ ಸುರಂಗ ಮಾರ್ಗ. ಇದೀಗ ಇತ್ತೀಚೆಗೆ ಮುಚ್ಚಲಾಗಿದೆ. ಮೊದಲು ಇದು ಒಬ್ಬನೇ ಇರ್ತಿತ್ತು ಅಂತ ಹೇಳ್ತಾ ಇದ್ರು. ಇದು ಕಾಶಿಗೆ ಹೋಗುವಂತಹ ಸುರಂಗ ಮಾರ್ಗ. ತುಂಬ ವಿಶಾಲವಾದಂಥ ಬಂಡೆ ಇದು. ಈಗಾಗಲೇ ತುಂಬ ಜನ ದರ್ಶನಕ್ಕೋಸ್ಕರ ಬರ್ತಾ ಇದ್ದಾರೆ. ಒಂದೇ ಬಂಡೆಯಲ್ಲಿ ನಿರ್ಮಿತವಾದಂಥ ದೇವಸ್ಥಾನ ಇದು. ಅದೇ ನೋಡೋಕ್ಕೆ ಒಂದು ಖುಷಿ ಇಲ್ಲಿ. ಬನ್ನಿ, ಇತ್ತ ನೀವು ನೋಡೋದಾದ್ರೆ ಒಂದು ಸ್ವಾಮೀಜಿಗಳ ಸಮಾಧಿ ಇದು. ಇದು ಜೀವಂತ ಸಮಾಧಿ ಆಗಿರುವಂಥದ್ದು. ಇದು ಗುರುಗಳ ಮೊದಲ ಜೀವಂತ ಸಮಾಧಿ ಅಂತ ಹೇಳಲಾಗುತ್ತೆ. ಯಾವಾಗಲೂ ಇದಕ್ಕೆ ಪೂಜೆಗಳನ್ನು ಪುನಸ್ಕಾರಗಳನ್ನ ಮಾಡಲಾಗುತ್ತೆ. ಮೊದಲು ಇಲ್ಲಿ ರಾಮಾನಂದ ಸ್ವಾಮೀಜಿಗಳು ಜಪ ಮಾಡ್ತಾ ಇದ್ರು ಅಂತ ಹೇಳಿಕೆ ಇದೆ. ಮಾಡ್ತಾ ಇದ್ರು ಅವರು ಕೂಡ. ಅವರಿಂದನೇ ಅವರೇ ಮೊದಲೇ ಬಾರಿಗೆ ಇಲ್ಲಿಗೆ ಬಂದಂಥದ್ದು. ಅವರಿಂದ ಈ ದೇವಸ್ಥಾನ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನ ನಿರ್ಮಿತವಾಗಿರುವಂಥದ್ದು. ಜೈ ಶ್ರೀ ಗುರುದೇವ್. ಶ್ರೀ ರಾಮಲಿಂಗೇಶ್ವರ ಗುಹಾಂತರ ದೇವಾಲಯ ಸುಮಾರು 2000 ವರ್ಷದ ಪುರಾತನವಾದ ದೇವಸ್ಥಾನ. ಇದು ನ್ಯಾಚುರಲು ಆದ ದೇವಸ್ಥಾನ. ಇದು ಯಾವುದೇ ಕೆತ್ತನೆ ಆಗಲಿ, ಕೆಳಗಡೆ ಕಲ್ಲು ತೆಗೆಯೋದಾಗಲಿ, ಮೇಲಿಂದ ಬಂಡೆಯಲ್ಲಿ ಯಾವುದೇ ಏನೇ ತೆಗೆಯೋದಾಗಲಿ ಇದೇನೂ ಆಗಿಲ್ಲ. ಇಲ್ಲಿ ಮೊದಲು ಋಷಿ ಮುನಿಗಳು ವಾಸವಾಗಿರೋ ಸ್ಥಳ ಇದು. ಇಲ್ಲಿ ರಮಾನಂದ ಸ್ವಾಮೀಜಿ ಅಂತ ಮೊದಲು ಅವರು ತಪಸ್ಸು ಮಾಡ್ಕೊಂಡಿದ್ದ ಸ್ಥಳ ಇಲ್ಲಿ. ಅವರಿದ್ದ ಕಾಲದಲ್ಲಿ ದೇವಸ್ಥಾನದ ಮುಂಭಾಗ ಒಂದು
ಕಲ್ಯಾಣಿ ಇರುತ್ತೆ. ಆ ಕಲ್ಯಾಣಿಯಲ್ಲಿ ನೀರು ಇರುತ್ತೆ. ಆ ನೀರನ್ನು ತಗೊಂಡು ಇಲ್ಲೆಲ್ಲ ರಮಾನಂದ ಸ್ವಾಮೀಜಿಯವರು ಈ ಮರಗಳು ಅವ್ರದ್ದು ಸಂಧ್ಯಾ ವಂದನೆಗಳನ್ನು ಎಲ್ಲ ಮರಗಳನ್ನ ಬೆಳೆಸ್ತಾರೆ. ಸಂಧ್ಯಾ ವಂದನೆ ಅದಾದ ನೀರಲ್ಲಿ ಮಾಡ್ತಾರೆ. ಅವರು ಊಟ ತಿಂಡಿ ಆಗಲಿ ಯಾವುದೇ ಕಾರಣಕ್ಕೂ ಭಿಕ್ಷೆಗೆ ಹೋಗ್ತಿರಲಿಲ್ಲ. ಯಾರೇ ಬಂದರೂ ಅವರು ಕೊಟ್ಟಿರೋ ಭಿಕ್ಷೆಯನ್ನು ತಗೊಂಡು ಅವರು ಉದರ ಪೋಷಣೆ ಮಾಡ್ಕೊತಾಯಿದ್ರು. ಹಾಗಾಗಿ ಇದು ರಾಮಲಿಂಗೇಶ್ವರ ಗುಹಾಂತರಲ್ಲಿ ದೇವಾಲಯದಲ್ಲಿ ಅವರು ಒಳಗಡೆ ಒಬ್ಬರೇ ಒಬ್ಬರು ಹೋಗೋಷ್ಟು ದಾರಿ ಇತ್ತು ಇಲ್ಲಿ ಮುಂದೆ. ಆ ದಾರಿಯಿಂದ ಹೋಗಿ ಅವರು ಒಳಗಡೆ ತಪಸ್ಸು ಮಾಡ್ತಿದ್ರು. ಲೈಟ್ ಇರಲಿಲ್ಲ, ಬೆಳಕಿರಲಿಲ್ಲ, ಏನೂ ಇರಲಿಲ್ಲ. ಆ ಸಂದರ್ಭದಲ್ಲಿ ಅವರು ಹೋಗಿ ಅಲ್ಲಿ ತಪಸ್ಸು ಮಾಡೋ ಟೈಮಲ್ಲಿ ಅಲ್ಲಿ ಒಳಗಡೆ ಒಂದು ಗದ್ದಿಗೆ ಇದೆ. ಆ ಗದ್ದಿಗೆಯಿಂದ ಅಲ್ಲಿ ಅವ್ರು ಯಾವಾಗಲೂ ಅಲ್ಲೇ ಕೂತ್ಕೊಂಡು ತಪಸ್ಸು ಮಾಡ್ತಿದ್ರು, ಧ್ಯಾನ ಮಾಡ್ತಿದ್ರು. ಆ ಸಂದರ್ಭದಲ್ಲಿ ಅಲ್ಲಿ ಅದೊಂದು ಶಬ್ದ ಕೇಳುತ್ತೆ ಅವರಿಗೆ, ನೀನು ಇಲ್ಲಿ ಇಷ್ಟು ವರ್ಷ ಇದೆಯಾ, ಇಲ್ಲಿ ಮಾಡತಕ್ಕಂಥ ತಪಸ್ಸಿನ ಫಲ ನಿನ್ನಿಂದ ಇಲ್ಲಿ ಎಲ್ಲ ಭಕ್ತಾದಿಗಳಿಗೆ ಅನುಕೂಲ ಆಗಬೇಕು ಅಂತ ಒಂದು ಶಬ್ದ ಕೇಳುತ್ತೆ. ಅವರು ರಮಾನಂದ ಸ್ವಾಮೀಜಿಯವರು ತುಂಬ ಸಾಧಾರಣ ಒಬ್ಬ ಸನ್ಯಾಸಿ, ಕೌಪಿನಧಾರಿ ಸನ್ಯಾಸಿಗಳು. ಅವ್ರು ಯಾವುದೇ ಆಡಂಬರ ಆಗಲಿ, ಒಂದು ಬಟ್ಟೆ ಆಗಲಿ ಏನೂ ಇರಲಿಲ್ಲ ಅವ್ರ ಮೈ ಮೇಲೆ. ಹಾಗಿದ್ದಾಗ ಅವರು ಸ್ವಾಮಿ ಕೇಳ್ತಾರೆ, ಸ್ವಾಮಿ ಇದು ನನ್ನ ಕನಸ ಅಥವಾ ನೆನಸ ಅಥವಾ ಯಾರು ಮಾತನಾಡ್ತಾ ಇರೋದು, ಯಾರು ಬಂದಿದ್ದೀರಾ ಅಂತ ಕೇಳಿದಾಗ, ಇದು ಆ ಶರೀರವಾಣಿ ಆಗ್ತಾ ಇರೋದು, ನಿಮ್ಮಿಂದ ಇಲ್ಲಿ ಎಲ್ಲ ಬಂದು ಭಕ್ತಾದಿಗಳಿಗೆ ಒಂದು ಅನುಕೂಲ ಆಗಬೇಕಾಗಿದೆ. ಇಲ್ಲೊಂದು ಪುಣ್ಯಕ್ಷೇತ್ರ ಇದೆ, ಈ ಪುಣ್ಯಕ್ಷೇತ್ರದಿಂದ ಎಲ್ಲ ಭಕ್ತಾದಿಗಳಿಗೆ ಅನುಕೂಲ ಆಗಬೇಕು ಅಂತ ಹೇಳಿದಾಗ ಅವರು ರಮಾನಂದ ಸ್ವಾಮೀಜಿ ಹೇಳ್ತಾರೆ, ಅಲ್ಲ ಸ್ವಾಮಿ, ನಾನು ಕೌಪಿನಧಾರಿ ಸನ್ಯಾಸಿ, ನನ್ನ ಹತ್ರ ಯಾವುದು ಏನೂ ಇಲ್ಲ, ನನ್ನಿಂದ ಹೇಗೆ ಭಕ್ತಾದಿಗಳಿಗೆ ಸಹಾಯ ಮಾಡಲಿಕ್ಕೆ ಸಾಧ್ಯ ಅಂತ ಕೇಳಿದಾಗ, ಮುಂದೆ ಆಗುತ್ತೆ ಅದು ಅದೇ ರೀತಿಯಿಂದ ನೀವು ಯಾವ ಸಂಕಲ್ಪ ಮಾಡಿದ್ದೀರೋ, ಯಾವ ಸಂಕಲ್ಪ ಮಾಡ್ತೀರೋ ಅದೇ ರೀತಿಯಿಂದ ಆಗುತ್ತೆ ಅಂತ ಹೇಳಿದಾಗ, ಅವ್ರು ರಮಾನಂದ ಸ್ವಾಮೀಜಿಯವ್ರ ದಿವಸ ನಿತ್ಯ ಕ್ರಮವಾಗಿ ಅವರು ತಪಸ್ಸು ಜಪ ತಪ ಎಲ್ಲನೂ ಮಾಡಿಕೊಂಡು ಇಲ್ಲಿ ಮರಗಳೆಲ್ಲನೂ ಬೆಳೆಸ್ಕೊಂಡು, ಇದೆಲ್ಲ ಕಲ್ಲು ಬಂಡೆಯಲ್ಲಿ ಇಷ್ಟೊಂದು ಗಿಡ ಮರಗಳನ್ನು ಬೆಳೆಸಿರೋದಂದ್ರೆ ಅವ್ರು ರಮಾನಂದ ಸ್ವಾಮೀಜಿಯವರು. ಅವರು ಇದೆಲ್ಲ ಮಾಡಿದ ಮೇಲೆ ಒಬ್ಬರು ಮರ್ಯಪ್ಪ ಅಂತ ಬರ್ತಾರೆ ಅವ್ರ ದರ್ಶನಕ್ಕೆ ಬಂದು ಕೇಳಿದಾಗ, ಸ್ವಾಮಿ ಇಲ್ಲಿ ಏನಾದರೂ ನಮ್ಮದು ಸೇವೆ ಇದೆ ಅಂತ ಕೇಳಿದಾಗ, ಅವರು ಯಾರೂ ಕೇಳಿರಲಿಲ್ಲ. ಇಷ್ಟು ವರ್ಷದಲ್ಲಿ ಅವರು ಬಂದಾಗ ಅವರಿಗೆ ನಮ್ಮಿಂದ ಏನಾದ್ರು ಸೇವೆ ಮಾಡಬೇಕಾ ಅಥವಾ ನೀವು ಸೇವೆ ಮಾಡಿ ಅಂತ ಇವರು ಯಾರಿಗೂ ಕೇಳಿಲ್ಲ, ಅವ್ರಿಗೆ ಯಾರೂ ಕೇಳಿಲ್ಲ. ಆ ಸಂದರ್ಭದಲ್ಲಿ ಅವರ ಮರ್ಯಪ್ಪ ಅಂತ ಬಂದವರು ಅವರು ಬಂದು ಸ್ವಾಮೀಜಿಯವ್ರಿಗೆ ಕೇಳ್ತಾರೆ, ಸ್ವಾಮಿ ನಮ್ಮಿಂದ ಏನಾದ್ರು ಸೇವೆ ಆಗಬೇಕಾ ಇಲ್ಲಿ ತಮಗೆ ಅಂತ. ನೋಡಪ್ಪ, ನನಗೆ ಈಗ ಅಶರೀರವಾಣಿ ಆಗಿದೆ, ಅದು ನನಗೆ ಇಲ್ಲಿ ಒಳಗಡೆ ಎಲ್ಲ ಮಣ್ಣಿದೆ, ಆ ಮಣ್ಣನ್ನು ತೆಗೆಸಿದ್ರೆ ಇಲ್ಲೊಂದು ಪುಣ್ಯಕ್ಷೇತ್ರ ಆಗುತ್ತೆ ಅಂತ ಹೇಳಿದ್ದಾರೆ. ಇದು ಮಣ್ಣೆಲ್ಲ ತೆಗೆಸ್ಕೊಟ್ರೆ ಅನುಕೂಲ ಆಗುತ್ತೆ ಎಲ್ಲ ಭಕ್ತಾದಿಗಳಿಗೆ ಅಂತ ಹೇಳಿದ ಮೇಲೆ ಅವರು ಮರ್ಯಪ್ಪ ಅವರು ತನ್ನ ಲಾರಿ ಟಿಪ್ಪರು ಲೇಬರ್ಸ್ ಎಲ್ಲ ಕರ್ಕೊಂಡು ಬಂದು ಒಂದಿಷ್ಟು ದಿವಸ ಆದಮೇಲೆ ತಂದು ಎಲ್ಲನೂ ಇಲ್ಲಿ ಒಳಗಿನ ಮಣ್ಣೆಲ್ಲ ತೆಗಿತಾರೆ. ತೆಗೆದಾದ್ಮೇಲೆ ಅಲ್ಲಿ ಈಶ್ವರ ಮತ್ತು ನಂದಿ ಸ್ವಯಂಭೂ ಸಿಗುತ್ತೆ. ಈಶ್ವರ ನಂದಿಯನ್ನು ನೀವು ನೋಡಿದ್ದೀರಿ ದೇವಸ್ಥಾನದಲ್ಲಿ, ಅದು ಸ್ವಯಂಭೂ ಅಲ್ಲೇ ಸಿಕ್ಕಿರುತ್ತೆ. ಅದನ್ನು ಅಲ್ಲೇ ಪ್ರತಿಷ್ಠಾಪನೆ ಮಾಡ್ತಾರೆ. ಮತ್ತು ರಾಮರದು ಇಲ್ಲಿ ಅವ್ರಿಗೆ ರಾಮಾನಂದ ಸ್ವಾಮೀಜಿಯವರಿಗೆ ರಾಮರ ಭಕ್ತರು, ಮರ್ಯಪ್ಪ ಸ್ವಾಮಿಗಳು ರಾಮರ ಭಕ್ತರು. ಹಾಗಾಗಿ ಆ ಕಾಲದಲ್ಲಿ ರಾಮರದು ಪ್ರತಿಷ್ಠಾಪನೆ ಮಾಡ್ತಾರೆ. ಈ ದೇವಸ್ಥಾನದ ಹೆಸರು ಏನಿಡೋದು ಅಂತ ಕೇಳಿದ್ಮೇಲೆ ಈಶ್ವರ ರಾಮ ಇರೋದ್ರಿಂದ ರಾಮಲಿಂಗೇಶ್ವರ ಅಂತ ಇದರ ನಾಮಕರಣ ಮಾಡ್ತಾರೆ ದೇವಸ್ಥಾನದ್ದು. ಇದು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠಕ್ಕೆ ಮರ್ಯಪ್ಪ ಅವರು, ಅದು ರಾಮಾನಂದ ಸ್ವಾಮೀಜಿಯವರು ಕೊನೆಗೆ 82ರಲ್ಲಿ ಇದೆಲ್ಲ ಜೀರ್ಣೋದ್ಧಾರ ಮಾಡಿ ಅವರು 82ರಲ್ಲಿ ಮುಂದ್ಗಡೆ ಜೀವ ಸಮಾಧಿ ತೋತಾರೆ. ಜೀವ ಸಮಾಧಿ ಆದಮೇಲೆ ಆ ಜೀವ ಸಮಾಧಿ ತೊಳುವಾಗಲೂ ಸ್ವಲ್ಪ ಗೌರ್ಮೆಂಟು ತೊಂದರೆ ಕೊಡುತ್ತೆ. ಜೀವ ಸಮಾಧಿ ಇದು ಕಾನೂನು ಅಪರಾಧ ಬಹಿರಿದೆ, ಹಾಗಾಗಿ ಇಲ್ಲಿ ಯಾವುದೇ ಕಾರಣಕ್ಕೂ ಜೀವ ಸಮಾಧಿ ತೊಳಂಗಿಲ್ಲ ಅಂತ ಹೇಳಿದ್ಮೇಲೆ ಅವರು ರಮಾನಂದ ಸ್ವಾಮೀಜಿ, ನನಗೆ ಗೌರ್ಮೆಂಟ್ ಸರ್ಕಾರಕ್ಕಾಗಲಿ ನನಗಾಗಲಿ ಯಾವುದು ಸಂಬಂಧ ಇಲ್ಲ, ನಾನು ಒಬ್ಬ ಸನ್ಯಾಸಿ, ನಂದೆಲ್ಲ ಏನು ಅಂದ್ಕೊಂಡಿದ್ದೀನೋ ಅದೆಲ್ಲ ಆಯಿತು, ನನಗಿನ್ನ ಮುಕ್ತಿ ಬೇಕು, ಮುಕ್ತಿ ಇರೋದ್ರಿಂದ ನಾನು ಜೀವಂತ ಸಮಾಧಿ ತೋತಾ ಇದ್ದೀನಿ, ನಾನು ಧ್ಯಾನದಲ್ಲಿ ನಾನು ಕೂತ್ಕೋತೀನಿ ಅಂತ ಹೇಳಿದ್ಮೇಲೆ ಅವರು ಇವರು ರಮಾನಂದ ಸ್ವಾಮೀಜಿಯವರು ಅಲ್ಲಿ ಮುಂದ್ಗಡೆ 82ರಲ್ಲಿ ಅವರು ಜೀವ ಸಮಾಧಿ ತೋತಾರೆ. ಆಮೇಲೆ ಗೌರ್ಮೆಂಟ್ನು ಮತ್ತು ಬಂದವರಿಗೆಲ್ಲ ಸಹಕಾರ ಮಾಡುತ್ತೆ. ಅವರು ಒಂದು ಪವಾಡ ಆಗುತ್ತೆ. ಅಲ್ಲಿ ನೀವು 6 ಗಂಟೆಗೆ ಇಲ್ಲಿ ಒಳಗಡೆ ಇದ್ದುದು, ನೀವು 6 ಗಂಟೆ ಮೇಲೆ ಬಂದರೆ, ನಿಮ್ದು ನೀವೇ ಬಂದರೆ ನಾವು ಯಾರೂ ತೆಗಿಲಾರ್ದೆ ನಿಮಗೆ ಜೀವ ಸಮಾಧಿ ಮಾಡ್ತೀವಿ ಅಂತ
ಸರ್ಕಾರ ಹೇಳುತ್ತೆ. ಆಗ ಸರ್ಕಾರ ಹೇಳಿದ ಮೇಲೆ ಕೊನೆಗೆ ಅವರು ಮರ್ಯಪ್ಪ ಇವರು ರಮಾನಂದ ಸ್ವಾಮೀಜಿಯವರು ಆಯಿತು ಅಂತ ಹೇಳಿದ ಮೇಲೆ ಅವ್ರಿಗೆಲ್ಲ ರಾತ್ರಿ ಬಂದು ಎಲ್ಲ ಗೌರ್ಮೆಂಟ್ ಅವರು ಅವ್ರಿಗೆ ಮುಚ್ತಾರೆ, ಕಲ್ಲು ಚಪ್ಪಡಿ ಹಾಕ್ತಾರೆ, ಎಲ್ಲ ಹಾಕಿ ಒಳಗಡೆ ಕೂತ್ಕೋತಾರೆ. ರಮಾನಂದ ಸ್ವಾಮೀಜಿಯವರು ಕರೆಕ್ಟಾಗಿ ಬೆಳಗ್ಗೆ 6 ಗಂಟೆಗೆ ಅವ್ರ ಮೇಲೆ ಬಂದು ಕೂತಿರ್ತಾರೆ. ಇದು ಹೌದು ನಿಜವಾದ ಇದು ಸನ್ಯಾಸಿ, ಇದೊಂದು ಶಕ್ತಿ, ಇವ್ರದ್ದು ಪವಾಡ ಅಂತ ಹೇಳಿ ಒಪ್ಕೊಂಡು ಅವರೇ ಎಲ್ಲ ಗೌರ್ಮೆಂಟ್ ಅವರು ಸರ್ಕಾರದವರು ಸೇರಿಕೊಂಡು ರಮಾನಂದ ಸ್ವಾಮೀಜಿಯವರಿಗೆ 1982ರಲ್ಲಿ ಅವ್ರ ಜೀವಂತ ಸಮಾಧಿ ಮಾಡ್ತಾರೆ. ಅಲ್ಲಿ ಈಗ ಜೀವಂತ ಸಮಾಧಿ ಇದೆ. ಅಲ್ಲಿ ಪ್ರತಿನಿತ್ಯನೂ ಪೂಜೆ, ಬೆಳಗ್ಗೆ ಸಾಯಂಕಾಲ ಪೂಜೆ ಪ್ರತಿನಿತ್ಯ ನಡೆಯುತ್ತೆ. ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಸ್ವಾಮಿಗೆ ಪ್ರತಿನಿತ್ಯನೂ ವೇದೋಕ್ತ ಪ್ರಕಾರವಾಗಿ ಅಭಿಷೇಕ, ಪೂಜೆ, ಷೋಡಶೋಪಚಾರ ಪೂಜೆ ಎಲ್ಲ ಪೂಜೆಗಳನ್ನು ನೆರವೇರುತ್ತೆ. ಆಮೇಲೆ ಇದೆಲ್ಲ ಆದಮೇಲೆ ಅವರು ರಮಾನಂದ ಸ್ವಾಮೀಜಿ ಜೀವ ಸಮಾಧಿ ತೊಗೊಂಡು ಆದಮೇಲೆ ಅವರು ಮರ್ಯಪ್ಪ ಅವರಿಂದಲೇ ದೀಕ್ಷೆ ತೊಗೊಂಡು, ಬ್ರಹ್ಮಚಾರಿ ದೀಕ್ಷೆ ತೊಗೊಂಡು ಅವ್ರು ಇಲ್ಲೇ ಇದ್ದುಕೊಂಡು ಅವ್ರದ್ದೆಲ್ಲ ಇರೋ ಸಂಪತ್ತೆಲ್ಲ ಒಂದು ಸ್ವಲ್ಪ ಇಲ್ಲಿ ದೇವಸ್ಥಾನಕ್ಕೆ ತಂದು ಎಲ್ಲ ಇದು ಮಾಡ್ತಾರೆ. ಆದಮೇಲೆ ಕೊನೆಗೆ ಇಲ್ಲೇ ನೋಡ್ಕೋತಾ ಇರ್ತಾರೆ. ಒಂದು ಸುಮಾರು ವರ್ಷ ಇರ್ತಾರೆ ಅವರು ಮರ್ಯಪ್ಪ ಸ್ವಾಮಿಗಳು ಇಲ್ಲಿ ನೋಡಿಕೊಂಡು. ಇಲ್ಲಿದ್ದಾಗ ಇಲ್ಲಿ ಲೋಕಲ್ ಜನಗಳು ಸ್ವಲ್ಪ ತೊಂದರೆ ಕೊಡ್ತಾಯಿದ್ರು ಅವರಿಗೆ. ಹಾಗಾಗಿ ಅವರು ಯಾವುದಾದ್ರೂ ಒಂದು ದೊಡ್ಡ ಸಂಸ್ಥೆಗೆ ಇದು ಮಠ ದೇವಸ್ಥಾನ ವಹಿಸಿದರೆ ಒಳ್ಳೆಯದಾಗುತ್ತಂತ ಹೇಳಿ ಅವರು ಯೋಚನೆ ಮಾಡಿದ ಮೇಲೆ ಕೊನೆಗೆ ಆ ಎಲ್ಲ ಬೇರೆ ಕಡೆ ಎಲ್ಲರಿಗೂ ಕೇಳ್ತಾರೆ, ಎಲ್ಲ ದೊಡ್ಡ ದೊಡ್ಡ ಮಠಗಳಿಗೆ ಕೇಳ್ತಾರೆ, ಯಾರೂ ಒಪ್ಕೊಂಡಿರಲ್ಲ. ಆಗ ಸ್ವಾಮೀಜಿಯವರು ನಮ್ಮ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ್ ಮಹಾಸ್ವಾಮೀಜಿಯವರು ಬನ್ನೇರಘಟ್ಟ ಒಂದು ಪ್ರೋಗ್ರಾಮ್ ಬರ್ತಾರೆ. ಗುರುಜಿಯವರು ಪ್ರೋಗ್ರಾಮ್ ಬಂದಾಗ ಇಲ್ಲಿ ಗವಿ ದೇವಸ್ಥಾನ ಇದೆ ಸ್ವಾಮೀಜಿ, ನೋಡ್ಕೊಂಡು ಬರೋಣ ಅಂತ ಹೇಳಿದಾಗ ಭಕ್ತರು ಬಂದು ಸ್ವಾಮೀಜಿ ದರ್ಶನ ಮಾಡಿಕೊಂಡು ಹೋಗೋ ಸಂದರ್ಭದಲ್ಲಿ ಮರ್ಯಪ್ಪ ಅವರು ಗುರುಜಿಯವ್ರಿಗೆ ನೋಡಿ ದರ್ಶನ ಮಾಡಿಕೊಂಡು ಗುರುಗಳ ಆಶೀರ್ವಾದ ತಗೊಂಡು, ಸ್ವಾಮೀಜಿ ನಾನು ತಮ್ಮ ಜೊತೆ ಮಾತಾಡಬೇಕು, ತಾವು ಯಾವ ಮಠ ಹೇಗೆ ಏನಂತ ಕೇಳಿದಾಗ ನಮ್ಮದು ಆದಿಚುಂಚನಗಿರಿ ಮಠಪ್ಪ ಅಂತ ಎಲ್ಲ ಸ್ವಾಮೀಜಿಯವ್ರಿಗೆ ಹೇಳಿ, ಆಯ್ತು ಬನ್ನಿ ವಿಜಯನಗರ ಮಠಕ್ಕೆ ಮಾತಾಡೋಣ ಅಂತ ಹೇಳಿದ್ಮೇಲೆ ಮಠಕ್ಕೆ ಸ್ವಾಮೀಜಿಯವರ ದರ್ಶನಕ್ಕೆ ಹೋಗಿ, ಸ್ವಾಮೀಜಿ ಹೀಗೆ ನಾ ಇದೆಲ್ಲನೂ ದೇವಸ್ಥಾನ ಇದು ಜಮೀನೆಲ್ಲನೂ ಮಠಕ್ಕೆ ಕೊಡಬೇಕು, ಇಲ್ಲಿ ಒಂದು ಜ್ಞಾನ ಮಂದಿರ ಮತ್ತು ಇಲ್ಲೆಲ್ಲ ದೇವಸ್ಥಾನಕ್ಕೆ ಪ್ರತಿನಿತ್ಯನೂ ಅಭಿಷೇಕ ಅಲಂಕಾರಗಳು, ಪೂಜೆಗಳು, ಷೋಡಶೋಪಚಾರ ಪೂಜೆಗಳು, ಪ್ರತಿನಿತ್ಯ ಉತ್ಸವಗಳು ಆಗಬೇಕು ಅಂತ ಕೇಳಿದಾಗ ಆಯ್ತು ಅಂತ ಹೇಳಿ ಸ್ವಾಮೀಜಿ ಒಪ್ಕೊಂಡ್ರು. ಈಗ 35-40 ವರ್ಷದಿಂದ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದಿಂದ ಈ ಕ್ಷೇತ್ರವನ್ನು ಶ್ರೀ ರಾಮಲಿಂಗೇಶ್ವರ ಗುಹಾಂತರ ದೇವಾಲಯ ಈ ಹುಳಿಮಾವು ಈ ಕ್ಷೇತ್ರವನ್ನು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ವಹಿಸ್ಕೊಂಡ್ಮೇಲೆ ಇಲ್ಲಿ ಪ್ರತಿನಿತ್ಯನೂ ಕ್ರಮಬದ್ಧವಾಗಿ ಪೂಜೆ, ಅಭಿಷೇಕ ಎಲ್ಲ ಪೂಜೆಗಳನ್ನು ನಡೆಯುತ್ತೆ. ಮತ್ತು ಇಲ್ಲಿ ಸ್ವಾಮಿಗೆ ನಾವು ಏನೇ ಹರಕೆ ಮಾಡ್ಕೊಂಡಿದ್ರು ಅವ್ರದ್ದು ಮನದಲ್ಲಿರ್ತಕ್ಕಂಥ ಎಲ್ಲ ಹರಕೆಗಳನ್ನು ಈಡೇರುತ್ತೆ. ಮತ್ತು ಇಲ್ಲಿ ರಾಮಲಿಂಗೇಶ್ವರ ಸ್ವಾಮಿ ಗುಹಾಂತರ ದೇವಾಲಯ ಹಿಂಭಾಗ ಒಂದು ಕಾಶಿಗೆ ಹೋಗೋದು ಗುಹೆ ಇದೆ. ಆ ಗುಹೆಯಲ್ಲಿ ಮೊದಲು ಅವರು ರಮಾನಂದ ಸ್ವಾಮೀಜಿ ಹೋಗಿ ಬಂದಿದ್ದಾರೆ ಅಂತ ಅವರೇ ಹೇಳಿದ್ದು ಕಾಶಿಗೆ. ಆ ಗುಹಾಂತರ ಮುಖಾಂತರವಾಗಿ ಅವರು ಹೋಗಿ ಬಂದಿದ್ದೀನಿ ಅಂತ ಹೇಳಿದ್ದಾರೆ. ಈಗಲೂ ಅದು ಗುಹೆ ಇದೆ, ನೋಡಿದ್ರು ನೋಡ್ಬೋದು. ಅಲ್ಲಿ ಒಳಗಡೆ ಹಿಂದಿದೆ ದೇವಸ್ಥಾನ ಹಿಂಭಾಗ ಗುಹೆ ಇದೆ. ಮತ್ತು ಅಲ್ಲಿ ಮುಂದ್ಗಡೆ ಒಂದು ಗುರುಪೀಠ ಇದೆ. ಅಲ್ಲೊಬ್ಬರು ಸ್ವಾಮೀಜಿ ಜೀವ ಸಮಾಧಿ ತೊಗೊಂಡಿದ್ದಾರೆ ಅಂತ ಒಂದು ಪ್ರತೀತಿ ಇದೆ. ಅವ್ರ ಹೆಸರು ಯಾವುದು ಏನು ಅಂತ ಗೊತ್ತಿಲ್ಲ. ಹಾಗಾಗಿ ಇಲ್ಲಿ ಪ್ರತಿನಿತ್ಯನೂ ಪೂಜೆ ಎಲ್ಲ ಭಕ್ತಾದಿಗಳು ಬರ್ತಾ ಇರ್ತಾರೆ. ಶಿವರಾತ್ರಿ, ನವರಾತ್ರಿ, ಕಾರ್ತಿಕ್ ಸೋಮವಾರ ಆಗಲಿ ಪ್ರತಿಯೊಂದು ಹಬ್ಬಗಳ ಪೂಜೆಗಳು ಇಲ್ಲಿ ವಿಶೇಷವಾಗಿ ನಡೆಯುತ್ತೆ. ಮತ್ತು ಇಲ್ಲಿ ರಾಮ ಈಶ್ವರ ಇರೋದರಿಂದ ಇದು ಪುಣ್ಯಕ್ಷೇತ್ರ, ಇದು ವಿಶೇಷವಾದ ಕ್ಷೇತ್ರ. ಈ ಥರ ಕ್ಷೇತ್ರ ಸಾಮಾನ್ಯವಾಗಿ ಈಶ್ವರ ವಿಷ್ಣು ಒಂದೇ ಜಾಗದಲ್ಲಿ ಇರೋದು ತುಂಬ ಕಷ್ಟ. ಇಲ್ಲಿ ಅದು ರಾಮ ಈಶ್ವರ ಇರೋದರಿಂದ ನಮ್ಮ ಈ ಮನದಲ್ಲಿರತಕ್ಕಂಥ ಸಂಕಲ್ಪವನ್ನು, ಹರಕೆಯನ್ನು, ಬೇಡಿಕೆಯನ್ನು ಎಲ್ಲ ಈಡೇರುತ್ತೆ. ಇಲ್ಲಿ ತುಂಬ ಜನರಿಗೆ ಎಲ್ಲ ಒಳ್ಳೆಯದಾಗಿದೆ, ಬಂದ ಭಕ್ತಾದಿಗಳಿಗೂ ಒಳ್ಳೆಯದಾಗುತ್ತೆ. ಹಾಗಾಗಿ ಶ್ರೀ ರಾಮಲಿಂಗೇಶ್ವರ ಗುಹಾಂತರ ದೇವಾಲಯ ಈ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ್ ಮಹಾಸ್ವಾಮೀಜಿಯವರು ಅವರ ಆಶೀರ್ವಾದದಿಂದ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಈಗ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಈ ರಾಮಲಿಂಗೇಶ್ವರ ಗುಹಾಂತರ ದೇವಾಲಯ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾವೆ. ಹಾಗಾಗಿ ಇಲ್ಲಿ ಎಲ್ಲ ಪೂಜೆಗಳನ್ನು ನೆರವೇರ್ತಾ ಇದೆ. ಜೈ ಶ್ರೀ ಗುರುದೇವ್. ನೋಡಿದ್ರಲ್ಲ ವೀಕ್ಷಕರೇ, ಶ್ರೀ ರಮಾನಂದ ಶ್ರೀಗಳ ಅನುಗ್ರಹದಿಂದ ನಿರ್ಮಿತವಾಗಿರುವ ಶ್ರೀ ರಾಮಲಿಂಗೇಶ್ವರ ಗುಹಾಂತರ ದೇವಸ್ಥಾನ.
ನೀವು ನೋಡಿರುವುದಾಗಿ ಒಂದು ವಿಶಾಲವಾದ ಒಂದೇ ಬಂಡೆಯಲ್ಲಿ ನಿರ್ಮಿತವಾದ ದೇವಸ್ಥಾನವಿದು. ಒಂದು ಶಾಂತಿಯುತವಾದ ಹಾಗೆ ನೆಮ್ಮದಿಯನ್ನು ಕೊಡುವಂಥ ದೇವಸ್ಥಾನ. ಹಾಗಾಗಿ ಧ್ಯಾನ ಪ್ರಿಯರು, ಶಾಂತಿ ಪ್ರಿಯರು ಒಮ್ಮೆ ಆದರೂ ಈ ದೇವಸ್ಥಾನಕ್ಕೆ ಭೇಟಿ ನೀಡಲೇಬೇಕು. ಜೊತೆಗೆ ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ ಇನ್ನಷ್ಟು ದೇಗುಲ ದರ್ಶನ ಕಾರ್ಯಕ್ರಮಕ್ಕಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿವಿ ಸ್ಪೆಷಲ್.